ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಈ ಒಂದು ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ನ ಹೆಂಗೆ ಮಾಡೋದು, ಎರರ್ಸ್ ಇಲ್ಲದೆ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡೋದು ಅಂತ ಈ ಒಂದು ಕ್ಲಾಸಲ್ಲಿ ನಾವು ಓದಕ್ಕಿದ್ವಿ. ಗಿವಿಂಗ್ ಯು 5 ಸಿಂಪಲ್ ರೂಲ್ಸ್, ಬರೀ 5 ಸಿಂಪಲ್ ರೂಲ್ಸು, ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸೆಂಟೆನ್ಸ್ ಕನ್ಸ್ಟ್ರಕ್ಷನು ಟಿಪ್ ಟಾಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಅಂತ ಅಂದ ತಕ್ಷಣ ಸ್ಟೂಡೆಂಟ್ಗೆ ಒಂದು ದೊಡ್ಡ ತಲೆನೋವು. ಓಕೆ, ಏನು ಸೆಂಟೆನ್ಸು ಎರರ್ ಎಲ್ಲಿ ಬರ್ತಿದೆ, ಹೆಂಗೆ ಎರರ್ನ ಸರಿ ಮಾಡೋದು, ಅದನ್ನು ಹೆಂಗೆ ಆನ್ಸರಾಗಿ ಕರೆಕ್ಟಾಗಿ ಬರೆಯೋದಂತ ನಮ್ಮ ಸ್ಟೂಡೆಂಟ್ಸ್ ನಡುವೆ ಒಂದು ದೊಡ್ಡ ಕನ್ಫ್ಯೂಷನೇ ಇರುತ್ತೆ, ಒಂದು ದೊಡ್ಡ ಪ್ರಾಬ್ಲಮ್ ಕೂಡ ಇದು. ಓಕೆ, ಸೊ ಹಾಗಾಗಿ ಈ ಒಂದು ವೀಡಿಯೋಲಿ ನಿಮ್ಗೇನೆಲ್ಲ ಕನ್ಫ್ಯೂಷನ್ ಇದೆಯೋ ಅದಕ್ಕೆ ಈ ವಿಡಿಯೋಲಿ ಉತ್ತರ ಸಿಗುತ್ತೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಈ ವಿಡಿಯೋ ಕೊನೆಯಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ನಿಮಗಾಗಿ ಒಂದು ನಿಮ್ಮ ನಾಲೆಜ್ನ ಟೆಸ್ಟ್ ಮಾಡೋಕ್ಕೆ ಒಂದು 5 ಕ್ವೆಶ್ಚನ್ಸ್ನ ಇಟ್ಟಿದ್ದೀನಿ. ಓಕೆ, ಆ ಒಂದು 5 ಕ್ವೆಶ್ಚನ್ಸ್ನ ನೀವು ಓದಿ ಅದನ್ನು ಕರೆಕ್ಟಾಗಿ ಆನ್ಸರು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಅದನ್ನು ನೋಡಿಬಿಟ್ಟು ಫಸ್ಟು 5 ಕಾಮೆಂಟ್ಸು ಕರೆಕ್ಟಾಗಿ ಬಂದಿರುವ ಫಸ್ಟ್ 5 ಕಾಮೆಂಟ್ಸು ಅದರಲ್ಲಿ ಏನು ಮಾಡ್ತೀನಿ, ನಾನು ಬೇರೆ ಒಂದು ವಿಡಿಯೋಲಿ ಆ ಒಂದು ಸ್ಟೂಡೆಂಟಿಗೆ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟು ಕೊಡ್ತೀವಿ. ಓಕೆ, ಸೊ ಎಸ್, ಬನ್ನಿ ಸಮಯ ವ್ಯರ್ಥ ಮಾಡಿದೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲು ಏನು ಇಂಪಾರ್ಟೆಂಟ್ ಅಂದರೆ ಸೆಂಟೆನ್ಸ್ ಕನ್ಸ್ಟ್ರಕ್ಷನಲ್ಲಿ ಫೈಂಡ್ ದ ಸಬ್ಜೆಕ್ಟ್ ಆ್ಯಂಡ್ ದ ವರ್ಬ್. ಓಕೆ, ಸೊ ಏನು ಮಾಡಬೇಕು, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ನ ನಾವು ಕರೆಕ್ಟಾಗಿ ಫೈಂಡ್ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ಈಗ ನೀವು ನೋಡಬೇಕಾದ್ರೆ ಒಂದು ಸೆಂಟೆನ್ಸಲ್ಲಿ ವರ್ಬ್ ಮಾತ್ರ ಕರೆಕ್ಟಾಗಿಲ್ಲ ಅಂದರೆ ನಮಗೆ ಸೆಂಟೆನ್ಸ್ನ ಪೂರ್ತಿ ಕರೆಕ್ಟಾಗಿ ಬರೆಯೋಕ್ಕಾಗಲ್ಲ. ಓಕೆ, ಸೊ ಫಸ್ಟು ಏನಂತ ಇರಬೇಕಾದ್ರೆ, ಸೊ ಇದು ನೋಡಿ, ಸೊ ಸಬ್ಜೆಕ್ಟು ಮತ್ತು ವರ್ಬು. ಸೊ ಏನಾಗಬೇಕಂದ್ರೆ ಸಬ್ಜೆಕ್ಟ್ ಮತ್ತು ವರ್ಬ್ ನಡುವೆ ಏನಿರಬೇಕು, ಅಗ್ರಿಮೆಂಟ್ ಇರಬೇಕು. ಓಕೆ, ಸೊ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟು ಸಬ್ಜೆಕ್ಟು ಸಿಂಗ್ಯುಲರ್ ಆಗಿದೆಯಾ, ಏನು ನೋಡಬೇಕು, ಸಿಂಗ್ಯುಲರ್ ಆಗಿದೆಯಾ ಅಥವಾ ಪ್ಲೂರಲ್ ಆಗಿದೆಯಾ, ಅದೆಲ್ಲ ಫಸ್ಟು ಪೂರ್ತಿ ನೋಡ್ಕೋಬೇಕು. ಸೊ ಸಿಂಗ್ಯುಲರ್ ಇದ್ದರೆ ವರ್ಬ್ ಹಿಂಗಿರಬೇಕು, ಪ್ಲೂರಲ್ ಇದ್ದರೆ ವರ್ಬ್ ಹಿಂಗಿರಬೇಕು. ಇದನ್ನು ಮಾತ್ರ ಅರ್ಥ ಮಾಡ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ಸಬ್ಜೆಕ್ಟ್ ವರ್ಬ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಬ್ಜೆಕ್ಟ್ ಅಂದರೆ ಏನಿಲ್ಲ ಸ್ಟೂಡೆಂಟ್ಸ್, ಸಬ್ಜೆಕ್ಟ್ ಅಂದರೆ ದ ಹೀರೋ ಆಫ್ ದ ಸೆಂಟೆನ್ಸ್ ಅಂತ ಕರಿಬೋದು. ಹೂ, ವಾಟ್. ವರ್ಬ್ ಅಂದರೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ವರ್ಬ್ ಅಂದರೆ ಆ್ಯಕ್ಷನ್ ವರ್ಡ್, ಕ್ರಿಯೆ ಪದ ಅಂತ ನಾವು ಕರಿತೀವಿ. ಓಕೆ, ಸೊ ಎಸ್, ಸಬ್ಜೆಕ್ಟು ಮತ್ತು ವರ್ಬು ಆಲ್ವೇಸ್ ಅಗ್ರಿಮೆಂಟಲ್ಲಿ ಇರಬೇಕು. ದಟ್ ಈಸ್ ದ ಫಸ್ಟ್ ರೂಲ್. ಸರ್ ಅರ್ಥ ಆಗಲಿಲ್ಲ, ಒಂದು ಎಕ್ಸಾಂಪಲ್ ಕೊಡಿ ಅಂತೀರಾ. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ, ದ ಬಾಯ್ಸ್. ಓಕೆ, ಸೊ ಸಬ್ಜೆಕ್ಟ್ ಯಾರಿದ್ರಲ್ಲಿ, ದ ಬಾಯ್ಸ್ ಆರ್ ದ ಸಬ್ಜೆಕ್ಟ್. ಓಕೆ, ಮತ್ತು ವರ್ಬ್ ನೋಡಿ, ಪ್ಲೇಯಿಂಗ್ ಇದೆ, ವರ್ಬ್ ಬಂದು ಪ್ಲೇಯಿಂಗ್. ಸೊ ಈಗ ಬಾಯ್ಸ್ ಎಂಬುದು ಪ್ಲೂರಲು. ಓಕೆ, ಸೊ ಪ್ಲೂರಲ್ ಆಗಿರಬೇಕಾದ್ರೆ ನಾವೇನನ್ನ ಯೂಸ್ ಮಾಡಬೇಕು, ಆರ್ನ ಯೂಸ್ ಮಾಡಬೇಕು. ಆದರೆ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ, ಇಸ್ ಯೂಸ್ ಮಾಡಿದ್ದಾರೆ. ಸೊ ಈ ರೀತಿ ದ ಬಾಯ್ಸ್ ಇಸ್ ಪ್ಲೇಯಿಂಗ್ ಅಂದರೆ ತಪ್ಪಾಗುತ್ತೆ, ಆದರೆ ದ ಬಾಯ್ಸ್ ಆರ್ ಪ್ಲೇಯಿಂಗ್ ಅಂದರೆ ಕರೆಕ್ಟ್ ಆಗುತ್ತೆ. ಸೊ ಸಬ್ಜೆಕ್ಟ್ ಇಸ್ ದ ಡಿಸೈಡರ್, ಸಬ್ಜೆಕ್ಟ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಸಿಂಗ್ಯುಲರ್ ಇದೆಯಾ, ಪ್ಲೂರಲ್ ಇದೆಯಾ, ಕರೆಕ್ಟಾಗಿ ಓದ್ಕೊಳ್ಳಿ. ಅದರ ಮೇಲೆ ಡಿಪೆಂಡ್ ಆಗುತ್ತೆ ವರ್ಬ್, ಮತ್ತು ಆಕ್ಸಿಲರಿ ವರ್ಬ್ ಎಲ್ಲ ಕೂಡ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ದ ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಆರ್ ಟೇಸ್ಟಿ. ಅರ್ಥ ಆಯ್ತಾ ನಿಮಗೆ? ದ ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಆರ್ ಟೇಸ್ಟಿ. ಸೊ ಈಗ ನಿಮ್ಗೆ ಅನ್ಬೋದು ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದರೆ ಚಾಕ್ಲೇಟ್ಸಲ್ಲಿ ಪ್ಲೂರಲ್ ಫಾರ್ಮ್ ಇದೆ, ಸೊ ಆರೇ ಬರುತ್ತೆ. ಸೊ ಇಲ್ಲಿ ಹೆಂಗೆ ಬಾಯ್ಸ್ ಬಂದು ಪ್ಲೂರಲ್ ಆಗಿರಬೇಕಾದ್ರೆ ಆರ್ ನಾವು ಯೂಸ್ ಮಾಡಿದ್ವೋ, ಆ ರೀತಿ ಕೂಡ ಇಲ್ಲಿ ಚಾಕ್ಲೇಟ್ಸ್ ಎಂಬ ಪ್ಲೂರಲ್ ಪದ ಇದೆ, ಅದಕ್ಕೆ ನಾವು ಆರ್ ಟೇಸ್ಟಿ ಅಂತ ಬರಿತೀವಿ ಅಂತ ಅನ್ಕೋಬಹುದು. ಆದರೆ ತಪ್ಪು. ಇಲ್ಲಿ ಚಾಕ್ಲೇಟ್ಸ್ ಇಸ್ ನಾಟ್ ದ ಮೇನ್ ಸಬ್ಜೆಕ್ಟ್, ಬಾಕ್ಸ್ ಇಸ್ ದ ಮೇನ್ ಸಬ್ಜೆಕ್ಟ್. ಏನು, ಬಾಕ್ಸ್ ಇಸ್ ದ ಮೇನ್ ಸಬ್ಜೆಕ್ಟ್. ಅರ್ಥ ಆಯ್ತಲ್ಲ? ಸೊ ಬಾಕ್ಸ್ ಬಂದು ಸಿಂಗ್ಯುಲರು, ಹಾಗಾಗಿ ಏನು ಕರೆಕ್ಟ್ ಆನ್ಸರ್ ಬರುತ್ತೆ, ಇಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ದ ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಇಸ್ ಟೇಸ್ಟಿ. ಯಾಕಂದರೆ ಇಲ್ಲಿ ಚಾಕ್ಲೇಟ್ಸ್ ಇಸ್ ನಾಟ್ ದ ಮೇನ್ ಸಬ್ಜೆಕ್ಟ್, ದ ಬಾಕ್ಸ್ ಇಸ್ ದ ಮೇನ್ ಸಬ್ಜೆಕ್ಟ್. ಸೊ ಹಾಗಾಗಿ ಸಬ್ಜೆಕ್ಟೇ ಡಿಸೈಡ್ ಮಾಡುತ್ತೆ ವರ್ಬ್ ಯಾವ ರೀತಿ ಇರಬೇಕಂತ. ಅಗೇನ್ ಸಬ್ಜೆಕ್ಟ್ ಅಂದ ತಕ್ಷಣ ಮೇನ್ ಸಬ್ಜೆಕ್ಟ್ ಇರಬೇಕು. ಈ ಒಂದು ಎಕ್ಸಾಂಪಲಲ್ಲಿ ಬಾಕ್ಸ್ ಕೂಡ ಸಬ್ಜೆಕ್ಟ್ ಇದೆ, ಚಾಕ್ಲೇಟ್ಸ್ ಕೂಡ ಸಬ್ಜೆಕ್ಟ್ ಇದೆ, ಆದರೆ ಮೇನ್ ಸಬ್ಜೆಕ್ಟ್ ಏನು, ಬಾಕ್ಸು. ಬಾಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ವರ್ಬ್ ಫಾರ್ಮ್ ಹೆಂಗೆ ಬರುತ್ತೆ ಅಂತ. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ agreement very very important. This is the first point. So practice as much as possible subject and verb agreement na ಬರ್ದಿ practice ಮಾಡಿ, example questions ಇಂದ practice ಮಾಡಿ. ಮುಂದೆ ಹೋಗೋಣ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಚೆಕ್ ದ ಟೆನ್ಸ್. ಒಂದು ಸೆಂಟೆನ್ಸ್ ಕರೆಕ್ಟ್ ಆಗಿರಬೇಕಾದ್ರೆ ಟೆನ್ಸ್ ಎಂಬುದು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ಈಗ ಟೆನ್ಸು ಸರ್ ಕಂಡಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸರ್, ಹೆಂಗೆ ಮಾಡೋದು ಅಂತ ಕೇಳ್ತೀರಾ. ವೆರಿ ಈಸಿ, ಒಂದು ಈಸಿ ಟ್ರಿಕ್ನ ಹೇಳ್ಬೋದು, ಒಂದು ಈಸಿ ಟ್ರಿಕ್ನ ನಿಮಗೆ ಹೇಳ್ಬೋದು. ಏನಂತ ಕೇಳ್ತೀರಾ, ಟೈಮ್ ವರ್ಡ್ನ ನೋಡಿ. ಓಕೆ, ಎಸ್ಟರ್ಡೇ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಇರಬೇಕು, ನೌ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು, ಟುಮಾರೋ ಅಂದರೆ ಫ್ಯೂಚರ್ ಟೆನ್ಸಲ್ಲಿ ಇರಬೇಕು. ಸೊ ಒಂದು ಸೆಂಟೆನ್ಸಲ್ಲಿ ಈಸಿಯಾಗಿ ಯಾವ ಟೆನ್ಸಲ್ಲಿ ಬರಬೇಕಂತ ನೀವು
ಕಂಡುಹಿಡಿಬೇಕಾ? ಸಿಂಪ್ಲಿ ಲುಕ್ ಅಟ್ ದ ಟೈಮ್ ವರ್ಡ್. ಒಂದು ಒಳ್ಳೆ ಟ್ರಿಕ್ಕು. ಸೊ ಇನ್ನೊಂದು ಎಕ್ಸಾಂಪಲ್ ನಾ ಕೊಡ್ತೀನಿ. ಸರ್ ಅರ್ಥ ಆಗ್ತಿಲ್ಲ, ಎಕ್ಸಾಂಪಲ್ ಕೊಡಿ ಅಂತೀರಿ. ಓಕೆ, ಸೊ ಇಲ್ಲಿ ನೋಡಿ, ಶಿ ಗೋ ಟು ದ ಮಾರ್ಕೆಟ್ ಎಸ್ಟರ್ಡೇ. ಎಸ್ಟರ್ಡೇ ಅನ್ಬೋದು ಏನು? ಪಾಸ್ಟ್ ಟೆನ್ಸು ಅಲ್ವಾ? ಸೊ ಆನ್ಸರ್ ಹೆಂಗಿರಬೇಕು? ಶಿ ವೆಂಟ್ ಟು ದ ಮಾರ್ಕೆಟ್ ಎಸ್ಟರ್ಡೇ ಅಂತ ಇರಬೇಕು. ಸೊ ಗೋ ಎಸ್ ಪ್ರೆಸೆಂಟ್ ಟೆನ್ಸು, ವೆಂಟ್ ಎಸ್ ಪಾಸ್ಟ್ ಟೆನ್ಸು. ಅರ್ಥ ಆಯ್ತಾ? ಸೊ ಈ ರೀತಿ ಕೂಡ ಮಿಸ್ಟೇಕ್ಸ್ ಮಾಡ್ತೀರಾ ಸ್ಟೂಡೆಂಟ್ಸ್ ನೀವು. ಸೊ ಹಾಗಾಗಿ ಒಂದು ಟೆನ್ಸ್ನ ಕಂಡುಹಿಡಿಬೇಕಾದ್ರೆ ಟೈಮ್ ವರ್ಡ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಟೈಮ್ ವರ್ಡಿಂದ ನೀವು ಈಸಿಯಾಗಿ ಆನ್ಸರ್ನ ಬರಿಬೋದು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಟುಮಾರೋ. ಟುಮಾರೋ ಅಂದರೆ ಏನು? ಟುಮಾರೋ ಬಂದು ಫ್ಯೂಚರ್ ಟೆನ್ಸು. ಸೊ ಇಲ್ಲಿ ವರ್ಬ್ನ ನೋಡಿ, ವರ್ಬ್ ಐ ಆಮ್ ವಾಚಿಂಗ್ ಟಿ ವಿ ಟುಮಾರೋ. ಐ ಆಮ್ ವಾಚಿಂಗ್ ಎನ್ಬೋದು ಏನು? ಪ್ರೆಸೆಂಟ್ ಟೆನ್ಸಲ್ಲಿದೆ. ನಾನು ಇವತ್ತು ಟಿ ವಿ ನಾಳೆ ನೋಡ್ತೀನಿ ಅಂತ ಇದೆ ಸೆಂಟೆನ್ಸು. ತಪ್ಪು ತಾನೆ? ಸೊ ಟೈಮ್ ವರ್ಡ್ ಹೆಂಗಿದೆ? ಟೈಮ್ ವರ್ಡ್ ಬಂದು ಫ್ಯೂಚರ್ ಟೆನ್ಸಲ್ಲಿದೆ. ಸೊ ಹಾಗಾಗಿ ಏನಾಗಿ ಆನ್ಸರ್ ಬರೀಬೇಕು? ಐ ವಿಲ್ ವಾಚ್ ಟಿ ವಿ ಟುಮಾರೋ. ಐ ವಿಲ್ ವಾಚ್. ಆಮ್ ವಾಚಿಂಗ್ ಏನಾಗುತ್ತೆ? ಆಮ್ ವಾಚಿಂಗ್ ಏನಾಗುತ್ತೆ? ವಿಲ್ ವಾಚ್ ಆಗುತ್ತೆ. ಸೊ ಆ ರೀತಿಯಲ್ಲಿ ನೀವೇನು ಮಾಡ್ಬೋದು? ಟೆನ್ಸಸ್ನ ಕರೆಕ್ಟಾಗಿ ಯೂಸ್ ಮಾಡ್ಬೋದು. ಸೊ ಟೆನ್ಸಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸೆಂಟೆನ್ಸ್ ಕನ್ಸ್ಟ್ರಕ್ಷನಲ್ಲಿ. ಓಕೆ, ಸೊ ಕರೆಕ್ಟಾಗಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ನ ಮಾಡಬೇಕಂದ್ರೆ ಟೆನ್ಸಸ್ ಕೂಡ ತುಂಬ ಇಂಪಾರ್ಟೆಂಟು. ಫಸ್ಟು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು, ನೆಕ್ಸ್ಟು ಟೆನ್ಸಸ್ಸು. ಓಕೆ, ಸೊ ಮುಂದೆ ಹೋಗ್ತಾ ಇರೋಣ. ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಕನ್ಫ್ಯೂಸಿಂಗ್ ವರ್ಡ್ಸ್. ಕನ್ಫ್ಯೂಸಿಂಗ್ ವರ್ಡ್ಸ್ ಇದ್ರ ಬಗ್ಗೆ ನಾನು ಬೇರೆ ಒಂದು ವೀಡಿಯೋಲಿ ಕೂಡ ಹೇಳಿದೆ, ಆದರೆ ಇಲ್ಲಿ ಇನ್ನೂ ಒಂಚೂರು ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನೋಡಬೇಕಾದ್ರೆ ಈ ಪೇರ್ ವರ್ಡ್ಸ್ ಎಲ್ಲ ಒಂದೇ ರೀತಿ ಇರುತ್ತೆ, ಪ್ರೊನೌನ್ಸಿಯೇಷನ್ ಕೂಡ ಒಂದೇ ರೀತಿ ಬರುತ್ತೆ ನೋಡಿ. ಯೋರ್, ದೇರ್, ಇಟ್ಸ್, ದೆನ್, ದ್ಯಾನ್, ಸಾರಿ. ಸೊ ಅರ್ಥ ಆಗ್ತಿದೆ ಈಗ ಇಲ್ಲಿ. ಸೊ ನೀವೇನು ಮಾಡ್ತೀರಾ ಅಂದರೆ, ಯಾರ್ ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಈ ಯಾರ್ನ ಯೂಸ್ ಮಾಡಿಬಿಡ್ತೀರಾ. ದೇರ್ ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಈ ದೇರ್ನ ಯೂಸ್ ಮಾಡಿಬಿಡ್ತೀರಾ. ಇಟ್ಸ್ ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಈ ಇಟ್ಸ್ ಯೂಸ್ ಮಾಡಿಬಿಡ್ತೀರಾ. ಸೊ ದೆನ್ನಿಗೂ ದ್ಯಾನ್ ಕೂಡ ಏನು ಮಾಡ್ತೀರಾ? ಕನ್ಫ್ಯೂಷನ್ ಆಗ್ತೀರಾ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ರಾಂಗ್ ಯೂಸೇಜ್ನ ಕೊಟ್ಟಿದ್ದೀನಿ ನೋಡಿ. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮಗೆ ಯೂಸ್ಫುಲ್ ಆಗುತ್ತೆ ನೋಡಿ. ಯಾರ್ ವೆರಿ ಸ್ಮಾರ್ಟ್ ತಪ್ಪದು. ಇದು ಹೆಂಗೆ ಬರಬೇಕು? ಯು ಆರ್ ವೆರಿ ಸ್ಮಾರ್ಟ್. ಅದರಲ್ಲಿ ಶಾರ್ಟ್ ಆಗಿ ಬರೆದ್ರೆ ನಾವು ಯಾರ್ ವೆರಿ ಸ್ಮಾರ್ಟ್. ನೋಡಿ, ದೇರ್ ಎಸ್ ಅ ಡಾಗ್ ಇದೆ, ಆದರೆ ತಪ್ಪು. ಏನು ಬರಬೇಕಿಲ್ಲಿ? ಈ ದೇರ್ ಬರಬೇಕು. ದೇರ್ ಇಸ್ ಅ ಡಾಗ್. ಓಕೆ, ಇಟ್ಸ್ ರೈನಿಂಗ್ ನೋಡಿ, ತಪ್ಪು. ಏನು ಬರಬೇಕು? ಇಟ್ಸ್ ರೈನಿಂಗ್ ಅಂದರೆ ಇಟ್ ಇಸ್ ರೈನಿಂಗ್ಗೆ ಶಾರ್ಟ್ ಫಾರ್ಮಲ್ಲಿ ಇಟ್ಸ್ ರೈನಿಂಗ್. ಓಕೆ, ಬಿಗ್ಗರ್ ದೆನ್ ಹಿಮ್ ನೋಡಿ, ಬಿಗ್ಗರ್ ದೆನ್ ಹಿಮ್ ಅಲ್ಲ, ಬಿಗ್ಗರ್ ದ್ಯಾನ್ ಹಿಮ್. ಸೊ ಈ ರೀತಿ ಸಿಮಿಲರ್ ಆಗಿ ಸೌಂಡಿಂಗ್ ವರ್ಡ್ಸ್ನ ನೀವು ತಪ್ಪಾಗಿ ಯೂಸ್ ಮಾಡಿದ್ರೆ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ತಪ್ಪಾಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಎಸ್, ಕರೆಕ್ಟ್ ಯೂಸೇಜ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ. ಸೊ ಇಲ್ಲಿ ಬರದೆ ಕೂಡ ತೋರಿಸಿದ್ದೀನಿ ನಿಮಗೆ. ಸೊ ಪ್ಲೀಸ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಇಫ್ ಯು ನಾಟ್ ಟೇಕನ್ ಇಟ್. ಓಕೆ, ಈ ಒಂದು ಸ್ಕ್ರೀನ್ಶಾಟ್ನ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನೀವೇನು ಮಾಡ್ಬೋದು? ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬರಿಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್. ಏನಂತ ಕೇಳಬೇಕಾದ್ರೆ ಫೋಕಸ್ ಆನ್ ಗ್ರಾಮರ್. ಸ್ಟೂಡೆಂಟ್ಸ್, ಗ್ರಾಮರ್ ಬೇಸಿಕ್ಸು ಇಲ್ಲ ಅಂದರೆ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ಸ್ ಅಂತೂ ಎಕ್ಸೆಲ್ ಆಗೋದು ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ಏನು ರೀತಿ ಗ್ರಾಮರ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟ್ ಆಗಿರೋದು ಒಂದು ಆರ್ಟಿಕಲ್ಸು, ಇನ್ನೊಂದು ಪ್ರೆಪೋಸಿಷನ್. ಓಕೆ, ಸೊ ಆರ್ಟಿಕಲ್ಸ್ ಆ್ಯಂಡ್ ಪ್ರೆಪೋಸಿಷನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕರೆಕ್ಟಾಗಿ ಆರ್ಟಿಕಲ್ಸ್ನ ಎಲ್ಲಿ ಅನ ಯೂಸ್ ಮಾಡಬೇಕು, ಎಲ್ಲಿ ಆ್ಯನ್ನ ಯೂಸ್ ಮಾಡಬೇಕು, ಎಲ್ಲಿ ದನ ಯೂಸ್ ಮಾಡಬೇಕಂತ ಕರೆಕ್ಟಾಗಿ ಗೊತ್ತಿದ್ರೆ ಸ್ಟೂಡೆಂಟ್ಸ್ ಅಲ್ಲೇ ನೀವು ಒಂದು 50% ಕೆಲಸ ಅಲ್ಲೇ ಮುಗಿಬಿಡುತ್ತೆ. ನೆಕ್ಸ್ಟು ಪ್ರೆಪೋಸಿಷನ್ ಲೈಕ್ ಇನ್, ಆನ್, ಅಟ್, ಬೈ, ಅದು ಎಲ್ಲಿ ಕರೆಕ್ಟಾಗಿ ಯೂಸ್ ಮಾಡಬೇಕಂತ ನಮಗೆ ಗೊತ್ತಾದರೆ ಸಾಕು ಸ್ಟೂಡೆಂಟ್ಸ್, ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟು ನೌನ್ಸು. ಯಾಕೆ ಸರ್ ನೌನ್ಸ್ ಅಂತ ನೀವು ಬರೀತೀರಾ ಅಂತ ಕೇಳಬೇಕಾದ್ರೆ ನೋಡಿ, ಸಬ್ಜೆಕ್ಟ್ heavily depends on noun and pronouns. ಓಕೆ, ಸೊ ನೌನ್ ಹೆಂಗೆ, ಪ್ರೊನೌನ್ ಹೆಂಗೆ ಅಂತ ನೀವು ಗೊತ್ತಿದ್ರೆ ಈಸಿಯಾಗಿ ನೀವೇನು ಮಾಡ್ಬೋದು? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಕೂಡ ನೀವು ಎಕ್ಸೆಲ್ ಆಗ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಕೀಪ್ ದಿಸ್ ಇನ್ ಮೈಂಡ್. ಸೊ ಇಷ್ಟು ಮಟ್ಟ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನನಗೆ ಹೆಲ್ಪ್ ಆಗಿದೆ ಇದು, ನಿಮಗೂ ಹೆಲ್ಪ್ ಆಗ್ಬೋದು. ಸೊ ಏನಂತ ಕೇಳಬೇಕಾದ್ರೆ ಯು ವಿಲ್ ಹ್ಯಾವ್ ಟು ರೀಡ್ ಲೌಡ್. ಓಕೆ, ಬರೀ ಮೈಂಡಲ್ಲಿ ಓದೋದಿಲ್ಲ, ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಏನು ಮಾಡಬೇಕು? ನೀವು ಓದಬೇಕು. ಸೊ ಆ ರೀತಿ ಓದಬೇಕಾದ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಮತ್ತು ಇಟ್ ಬಿಕಮ್ಸ್ ಈಸಿ ಟು ಐಡೆಂಟಿಫೈ ದ ಮಿಸ್ಟೇಕ್ಸ್. ಅರ್ಥ ಆಯ್ತಲ್ವಾ? ಸೊ ಈಗ ನಿಮಗೆ 5 ಸಿಂಪಲ್ ಟಿಪ್ಸ್ನ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಆ 5 ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು ಸ್ಟೂಡೆಂಟ್ಸ್, ಈಸಿಯಾಗಿ ನೀವೇನು ಮಾಡ್ಬೋದು? ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಎಕ್ಸೆಲ್ ಆಗ್ಬೋದು. ಓಕೆ, ಸೊ ಹಿಯರ್ ಕಮ್ಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಿಮ್ಮ ನಾಲೆಜ್ನ ಟೆಸ್ಟ್ ಮಾಡಿ. ಸೊ ಇದಕ್ಕೆ ಆನ್ಸರ್ಸ್ ಮಾಡಿ. 5 ಕ್ವೆಶ್ಚನ್ಸ್ ಇದೆ. ಸೊ ಯಾರು ಆನ್ಸರ್ ಮಾಡ್ತೀರಾ ಅಂತ ನೋಡ್ತೀನಿ. ಸೊ ಲೈಕ್ ಐ ಸೆಡ್, ಫಸ್ಟ್ ಕ್ವೆಶ್ಚನ್, ಹಿ ಹ್ಯಾವ್ 2 ಬ್ರದರ್ಸ್, ಅದನ್ನು ಕರೆಕ್ಟಾಗಿ ಮಾಡಿ. ನೆಕ್ಸ್ಟು, ದೇ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಎಸ್ಟರ್ಡೇ. ಓಕೆ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, ಥರ್ಡ್ ಕ್ವೆಶ್ಚನು. ಫೋರ್ತ್ ಕ್ವೆಶ್ಚನ್, ದ ಡಾಗ್ಸ್
ಇನ್ ದ ಪಾರ್ಕ್ ಬಾರ್ಕ್ಸ್ ಲೌಡ್ಲಿ ಅದೊಂದು. ಓಕೆ, ಲಾಸ್ಟು ಶಿ ಗೋ ಟು ಟ್ಯೂಷನ್ ಎವ್ರಿ ಈವ್ನಿಂಗ್. ಸೊ ಇಲ್ಲಿ ಸೆಂಟೆನ್ಸಲ್ಲಿ ಎರರ್ ಇದೆ. ಸೊ ನಾನು ಹೇಳ್ಕೊಟ್ಟಿರುವ 5 ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಓದ್ಕೊಂಡು ಕೊನೆಗೆ ಇದನ್ನು ನಿಮ್ಮ ನಾಲೆಜ್ನ ಟೆಸ್ಟ್ ಮಾಡಿ ಈ 5 ಕ್ವೆಶ್ಚನ್ಗೆ ಕರೆಕ್ಟಾಗಿ ನೀವು ಆನ್ಸರ್ ಮಾಡಿದರೆ ಕಾಮನ್ ಸೆಕ್ಷನಲ್ಲಿ ಸರ್ 5 ಔಟ್ ಆಫ್ 5 ಅಂತ ನೀವು ಆನ್ಸರ್ ಮಾಡಿರಿ. ಮತ್ತು ಇದಕ್ಕೆ ಕರೆಕ್ಟ್ ಆನ್ಸರ್ಸ್ ಕೂಡ ಅಲ್ಲಿ ಹಾಕಿರಿ. ಅದನ್ನು ನೋಡಿಬಿಟ್ಟು ಫಸ್ಟು 5 ಟಾಪ್ ಸ್ಟೂಡೆಂಟ್ಸ್ಗೆ ನಾವೇನು ಮಾಡ್ತೀನಿ, ನಾನು ಬೇರೆ ಒಂದು ವೀಡಿಯೋಲಿ ನಿಮಗೋಸ್ಕರ ಒಂದು ಗಿಫ್ಟನ್ನು ರೆಡಿ ಮಾಡಿಟ್ಟಿರ್ತೀನಿ. ಓಕೆ, ಸೊ ಸ್ಟೂಡೆಂಟ್ಸು ಏನೆಲ್ಲ ರೂಲ್ಸು? ವೆರಿ ಸಿಂಪಲ್. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟಲ್ಲಿ ಇರಬೇಕು. ನೆಕ್ಸ್ಟು ಟೆನ್ಸಸ್ ಕರೆಕ್ಟಾಗಿ ಯೂಸ್ ಮಾಡಬೇಕು. ಸೊ ಇದು ಬಂದು ಎರಡು ನಾವು ನೋಡಿದ್ವಿ. ಓಕೆ, ಥರ್ಡ್ ಪಾಯಿಂಟ್ ಏನು? ಥರ್ಡ್ ಪಾಯಿಂಟ್ ಬಂದು ಕನ್ಫ್ಯೂಸಿಂಗ್ ವರ್ಡ್ಸು. ಫಾರ್ ಎಕ್ಸಾಂಪಲ್ ಯೋರ್ ಇಟ್ಸ್ ಆ ರೀತಿ ಕನ್ಫ್ಯೂಸಿಂಗ್ ವರ್ಡ್ಸ್ ನೋಡಿದ್ವಿ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕಂತ ನೋಡಿದ್ವಿ. ಸೊ ನೆಕ್ಸ್ಟು ಗ್ರಾಮರ್ ಬೇಸಿಕ್ಸು ತುಂಬ ಇಂಪಾರ್ಟೆಂಟು. ಗ್ರಾಮರ್ ಬಂದು ಸ್ಟ್ರಾಂಗ್ ಆಗಿರಬೇಕು. ಸೊ ಕೊನೆಗೆ ಏನು ಮಾಡಬೇಕು, ಜೋರಾಗಿ ನಾವೇನು ಮಾಡಬೇಕು, ರೀಡ್ ಮಾಡೋಕ್ಕೆ ಶುರು ಮಾಡಬೇಕು. ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಬೇರೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್ ಬಾಯ್.